ಹಾಯ್ ನಮಸ್ತೆ ಎಲ್ಲರಿಗೂ, ನಾನು ಕಾಂತ. ಸ್ವಾಗತ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ಇದು ಮಂಡೇ ಫುಲ್ ಡೇ ಯಾವ ಥರ ಇತ್ತು, ರೊಟೀನ್ ಯಾವ ಥರ ಇತ್ತು ಅಂತ ಫುಲ್ ಡೇ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿದಿನ ಸ್ಟಾರ್ಟ್ ಆಗೋದೇ ನನ್ನ ಕೆಲಸ, ಬಾಗಿಲು ತೊಳೆದು ರಂಗೋಲಿ ಹಾಕೋ ಹತ್ರದಿಂದ. ಇವತ್ತು ರಂಗೋಲಿ ಹಾಕಿರೋದೇನು ತೋರಿಸಿಲ್ಲ, ಮನೆ ಒರೆಸ್ತಾ ಇದ್ದೀನಿ ಪೂಜೆ ಮಾಡೋಣ ಅಂತ. ಮನೆ ಒರೆಸಿದ್ದಾದಮೇಲೆ ಟಿಫನ್ ಬಂದೆ. ಟಿಫನ್ಗೆ ಬೇಗ ಮಾಡೋದು ಟೊಮೆಟೊ ಬಾತ್ ಅಂತ ಎಲ್ಲ ಹಾಗೆ ಮಸಾಲೆ ಏನು ರೆಡಿ ಮಾಡ್ಕೊಳ್ಳಿಲ್ಲ, ಹಾಗೆ ಹಚ್ಚಿ ಸ್ವಲ್ಪ ಸಿಂಪಲ್ಲಾಗಿ ಬಾತ್ ಮಾಡಿಕೊಂಡೆ. ಹಾಗೆ ಸ್ನಾನಕ್ಕೆ ಹೋಗಿ ಪೂಜೆನೂ ಮುಗಿಸ್ಕೊಂಡು ನಮ್ಮೂರಲ್ಲೇ ಇರೋ ಈಶ್ವರನ ದೇವಸ್ಥಾನಕ್ಕೆ ಹೋದೆ. ಪೂಜೆ ಮುಗಿಸ್ಕೊಂಬಂದೆ. ಮನೇಲಿ ಸ್ವಲ್ಪ ದಿನಸಿ ಐಟಮ್ ಎಲ್ಲ ರೀಫಿಲ್ ಮಾಡ್ಕೊಳ್ಳೋದಿತ್ತು, ಮಾಡಿಕೊಂಡೆ. ಅದನ್ನೇನು ವಿಡಿಯೋ ಮಾಡಲಿಲ್ಲ. ಹಾಗೆ ರಕ್ಷಾ ಅವರ ಸ್ಕೂಲ್ ಹತ್ರ ಹೋಗಿ ರಕ್ಷಾನ ಕರ್ಕೊಂಬಂದೆ ಸ್ಕೂಲಿಂದ. ಬರ್ತಾ ದಾರಿಯಲ್ಲೇ ನಮ್ಮ ತೋಟ ಇರೋದು, ಅಲ್ಲಿ ಹೋದ್ವಿ. ಅಲ್ಲಿ ಒಂದು ಕೌಜುಕ ಪಕ್ಷಿಯಲ್ಲಿ ಎಲ್ಲ ಮೊಟ್ಟೆ ಇಟ್ಟಿತ್ತು, ನೋಡ್ಕೊಂಬಂದ್ವಿ. ನಾವು ಅದು ಏನು ಮೊಟ್ಟೆ ಏನು ತೊಗೊಳ್ಳಿಲ್ಲ. ಅದು ಮೊಟ್ಟೆ ಇಟ್ಟು ಕಾವಿಗೆ ಏನೋ ಕೊಡ್ತಿತ್ತು ಮರಿ ಮಾಡೋದಕ್ಕೆ. ನಾವು ನೋಡಿದ ತಕ್ಷಣ ಪಾಪ ಎದ್ದು ಹಾರ್ಕೊಂಡು ಹೊರಟೋಯ್ತು. ನಾವಿನ್ನು ಮೊಟ್ಟೆ ತೊಗೊಂಬಂದ್ಬಿಟ್ರೆ ಪಾಪ ಅದಕ್ಕೆ ಎಷ್ಟು ನೋವು ಬೇಜಾರಾಗುತ್ತೆ ಅಲ್ವಾ. ನಾವೇನು ತೊಗೊಂಬರಲಿಲ್ಲ, ಮರಿ ಮಾಡ್ಕೊಳ್ಳಿ ಅಂತ ಅಲ್ಲೇ ಬಿಟ್ಟು ಬಂದ್ವಿ. ಹಾಗೆ ನಮ್ಮ ಮರದಲ್ಲಿ ನೋಡಿ ಹಲಸಿನಕಾಯಿ ಎಷ್ಟೊಂದು ಬಿಟ್ಟಿದೆ. ಟೇಸ್ಟ್ ಏನು ಚೆನ್ನಾಗಿರಲ್ಲ, ಅಷ್ಟೊಂದು ಸ್ವೀಟ್ ಏನಿರಲ್ಲ. ಇದು ಹಣ್ಣಾಗೋ ಟೈಮ್ಗೆಲ್ಲ ಕುಲ್ಲೋಗ್ಬಿಡುತ್ತೆ. ಆ ಕಡೆ ಒಂದು ಮರ ಇದೆ, ಅದರಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಹಲಸಿನಕಾಯಿ ಬಜ್ಜಿ ಮಾಡೋಣ ಅಂತ ಒಂದು ಕಾಯಿ ಕೊಯ್ಸ್ಕೊಂಬರ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಡಿಶಸ್ ಮಾಡೋಕ್ಕೆ ಇದನ್ನು ಕಟ್ ಮಾಡೋದೇ ಒಂದು ದೊಡ್ಡ ಕಷ್ಟ. ಹಲಸಿನಕಾಯಿನ ನಾನೇ ಕಟ್ ಮಾಡಿದೆ ತೊಗೊಂಬಂದು ಹಲಸಿನಕಾಯಿ ಬಜ್ಜಿ ಮಾಡಿದೆ. ಫುಲ್ ಹಣ್ಣಾದಾಗ ಕಟ್ ಮಾಡಿದ್ರೆ ಅಷ್ಟೊಂದು ಇದು ಅಂಟೆಲ್ಲ ಕಡಿಮೆ ಆಗಿರುತ್ತೆ. ಈಗ ಕಾಯಿ ಕಟ್ ಮಾಡಿದ್ರಂತೂ ತುಂಬಾ ಅಂಟಿರುತ್ತೆ. ನೋಡಿ ಎಷ್ಟೊಂದು ಹಾಲೆಲ್ಲ ಬರ್ತಾಯಿದೆ, ಏನಕ್ಕಾದ್ರೂ ಮೆತ್ಕೊಂಡ್ರೆ ಹೋಗೋದೇ ಇಲ್ಲ. ನಾನು ಅದು ಕಟ್ ಮಾಡೋದಕ್ಕೆ ಮುಂಚೆ ಹಿಟ್ಟೆಲ್ಲ ರೆಡಿ ಕಲಸಿ ಇಡ್ತಾ ಇದ್ದೀನಿ. ನಾವು ಮಾಮೂಲಿ ಬಜ್ಜಿ ಹೇಗೆ ಮಾಡ್ತೀವೋ ಅಷ್ಟೇ, ಬೇರೆ ಏನು ಮೆಥಡ್ ಇಲ್ಲ ಇದಕ್ಕೆ. ಕಡಲೆ ಹಿಟ್ಟು, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟು, ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡ್ರೆ ತುಂಬ ಒಂಥರ ಫ್ಲಫಿ ಆಗಿ ಬರುತ್ತೆ. ಇಲ್ಲಾಂದರೆ ಗಟ್ಟಿ ಬರುತ್ತೆ, ಅಂದರೆ ಸಾಫ್ಟಾಗಿ ಬರುತ್ತೆ. ನಾನು ಬಜ್ಜಿ ಬೋಂಡ ವಡೆಗೆಲ್ಲ ಕಂಪಲ್ಸರಿ ಅಡುಗೆ ಸೋಡಾನ ಯೂಸ್ ಮಾಡ್ತೀನಿ, ಸಾಫ್ಟಾಗಿ ಬರುತ್ತೆ ಅಂತ. ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟು, ಸ್ವಲ್ಪ ಚಿಕನ್ ಮಸಾಲ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬೇಕು ಅಂದರೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ಳಿ. ಸ್ವಲ್ಪ ಅಡುಗೆ ಸೋಡಾ, ಸ್ವಲ್ಪ ಅಜ್ವಾನ ಕೈಯಲ್ಲೆಲ್ಲ ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೋಡಿ ಬಜ್ಜಿ ಹಿಟ್ಟಿನ ಅದಕ್ಕೆ ಎಲ್ಲ ಕಲಸಿ ಇಟ್ಟು ಆಮೇಲೆ ಹಲಸಿನಕಾಯಿ ಕಟ್ ಮಾಡ್ಕೊಳಕ್ಕೆ ಬಂದೆ. ಇನ್ನೂ ಸ್ವಲ್ಪ ಚಿಕ್ಕ ಕಾಯಿ ಕಿತ್ಕೊಂಬರ್ಬೇಕಾಗಿತ್ತು, ಸ್ವಲ್ಪ ದೊಡ್ಡ ಕಾಯಿನೇ ತಂದುಬಿಟ್ಟೆ. ನೋಡಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡೋಕ್ಕೆ ಸ್ವಲ್ಪ ಇದನ್ನು ಕಟ್ ಮಾಡೋಕ್ಕೆ ಕಷ್ಟನೇ ಸ್ವಲ್ಪ. ಇದನ್ನು ಕಟ್ ಮಾಡಿ ಸ್ವಲ್ಪ ಪೀಸ್ ಎಲ್ಲ ಮಾಡಿಕೊಂಡು ನೀರಲ್ಲಿ ಹಾಕ್ಬಿಡ್ಬೇಕು, ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಬ್ಲ್ಯಾಕ್ ಕಲರ್ ಬಂದುಬಿಡುತ್ತೆ. ನಾನು ಎಲ್ಲ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಕೊಂಡು ನೀರಿಗೆ ಹಾಕ್ತಾ ಇದ್ದೀನಿ. ಇದೆಲ್ಲ ರೆಡಿ ಮಾಡ್ಕೊಡೋಷ್ಟರಲ್ಲಿ ಇನ್ನು ಸಂಜೆನೇ ಆಗಿಬಿಡ್ತು. ಅದರಲ್ಲೂ ಮಳೆ ಬರ್ತಾ ಇತ್ತು. ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಡಿ ಆಯಿತು ಅಂತಲೇ ಹೇಳ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್. ತುಂಬ ದಪ್ಪ ಕಟ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ, ಯಾಕೆಂದರೆ ಆಯಿಲಲ್ಲಿ ಬೇಗ ಫ್ರೈ ಆಗುತ್ತೆ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ದಪ್ಪ ಕಟ್ ಮಾಡ್ಕೊಂಡ್ರೆ ಬೇಗ ಫ್ರೈ ಆಗಲ್ಲ, ಅದು ಗಟ್ಟಿ ಇರುತ್ತೆ. ಹಿಟ್ಟೆಲ್ಲ ಆಲ್ರೆಡಿ ಕಲಸಿ ಇಟ್ಟಿದ್ದೀನಿ. ಈಗ ಬಜ್ಜಿ ಫ್ರೈ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನೋಡಿ ಮಳೆ ನೋಡಿ ಬರ್ತಿದೆ. ಎಣ್ಣೆ ಕಾದಿದೆ, ಈಗ ಬಜ್ಜಿ ಫ್ರೈ ಮಾಡೋಣ. ಈ ಥರ ಮಳೆ ಬಂದರೆ ಬಜ್ಜಿ ಬೋಂಡ ವಡೆ ಈ ಥರನೇ ಪಾಪ್ಕಾರ್ನ್ ಈ ಥರನೇ ಇಷ್ಟ ಆಗೋದು.
ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಹಲಸಿನಕಾಯಿ ಸ್ವಲ್ಪ ಬೇಗ ಬೇಯಲ್ಲ. ಬಜ್ಜಿ ಮೆಣಸಿನ್ಕಾಯಿ ಥರ ಕ್ಯಾಪ್ಸಿಕಮ್ಮು ಮಾಮೂಲಿ ಬಜ್ಜಿ ಬೋಂಡ ಆ ಥರ ಸ್ವಲ್ಪ ಬೇಗ ಬೇಯಲ್ಲ ಇದು. ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ಡಾರ್ಕ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ನ್ಯಾಕ್ಸ್ ರೆಡಿ ಆಯಿತು. ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಯಿತು. ಮತ್ತು ಇನ್ನೊಂದು ಸಾರಿ ಹಾಕಿದೆ ನಾನು. ಇಲ್ಲಿ ಒಂದು 5-6 ಸಾಲಲ್ವಲ್ಲ, ಒಬ್ಬರೇ ತಿಂದಿರ್ತೀವಿ ಒಂದು 10-12. ನಾನು ಇನ್ನೊಂದು ಸಾರಿ ಮಾಡಿದೆ, ರೆಡಿ ಆಯಿತು ಒಂದು ಸ್ನ್ಯಾಕ್ಸು. ಮತ್ತು ನೈಟ್ ಸಾಂಬಾರ್ಗೆ ಇಡ್ತಾ ಇದ್ದೀನಿ, ಅಡುಗೆ ಮಾಡೋಕ್ಕೆ ಇಟ್ಟಿದ್ದೀನಿ. ತರಕಾರಿ ಎಲ್ಲ ಖಾಲಿ ಆಗಿತ್ತು, ಅದಕ್ಕೆ ಮತ್ತು ಇವತ್ತು ಕಾಳಿನ ಸಾರೇ ಮಾಡಿದೆ. ಅಂದರೆ ಅವರೆಕಾಳು ಅಲಸಂದೆ ಎಲ್ಲ ಮಿಕ್ಸ್ ಮಾಡಿ ಬದನೆಕಾಯಿ ಆಲೂಗಡ್ಡೆ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ, ಕಾಳು ಹುಳಿ ಸಾಂಬಾರು ಥರ ಮಾಡಿದೆ. ಸಾಂಬಾರೇ ಹುಳಿ ಥರ ಅಲ್ಲ, ಕಾಳು ಹುಳಿನೇ ಮಾಡಿದೆ. ಮುದ್ದೆ ರೈಸು ಮಾಡಿದೆ. ಅಡುಗೆ ಮಾಡಿ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೂವಿತ್ತು, ಕನಕಾಂಬರ ಹೂವು ಎಲ್ಲ ಬಿಡಿಸ್ಕೊಂಬಂದಿದ್ದೆ, ಅದನ್ನೆಲ್ಲ ಕಟ್ಟಿಟ್ಟೆ. ನೋಡಿ ಕಟ್ತಾಯಿದ್ದೀನಿ. ಇದಂತೂ ಸ್ವಲ್ಪ ಹೂವು ತೊಗೊಳಕ್ಕೆ, ಇದು ಹೂವು ಕಟ್ಟೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಚಿಕ್ಕ ಚಿಕ್ಕದಾಗ, ಅದು ಕಡ್ಡಿ ಎಲ್ಲ ಬುಡ ಎಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ, ಆದರೂ ಸ್ವಲ್ಪ ಅಂಟಂಟಿರುತ್ತೆ. ಈ ಮೈಸೂರು ಮಲ್ಲಿಗೆ ಸ್ವಲ್ಪ ನೀರಲ್ಲಿ ಕೈ ಹತ್ಕೊಂಡು ಕಟ್ಟಬೇಕು, ಇಲ್ಲಾಂದರೆ ಕೈ ಎಲ್ಲ ಅಂಟಂಟಾಗ್ತಿರುತ್ತೆ, ಬೇಗ ಬೇಗ ಕಟ್ಟೋದಕ್ಕೆ ಆಗಲ್ಲ. ಹಾಗೆ ಟಿ ವಿ ನೋಡ್ಕೊಂಡು ಹೂವೆಲ್ಲ ಕಟ್ಟಿಟ್ಟೆ. ಮತ್ತು ತರಕಾರಿ ತೊಗೊಂಬಂದಿದ್ದೆ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ಇಷ್ಟು ಹೂವು ಕಟ್ಟೋದಕ್ಕೆ ಸ್ವಲ್ಪ ಸುಮಾರು ಟೈಮ್ ತೊಗೊಳುತ್ತೆ. ಯಾರಾದರೂ ಸ್ವಲ್ಪ ಜೋಡಿಸ್ಕೊಡೋರಿದ್ದರೆ ಸ್ವಲ್ಪ ಬೇಗನೆ ಕಟ್ಕೊಬೋದು. ನಾನೇ ಎತ್ಕೊಂಡು ಕಟ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಟೈಮ್ ಆಗಿಬಿಡ್ತು. ಅದ್ರ ಜೊತೆ ಸ್ವಲ್ಪ ನಿತ್ಯ ಮಲ್ಲಿಗೆನೂ ಇದೆ. ತರಕಾರಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಅದು ಎಲ್ಲ ಒಂದೇ ಇದರಲ್ಲಿ ಒಟ್ಟಾಗಿ ಎಲ್ಲ ಮಿಕ್ಸ್ ಹಾಕ್ಕೊಂಬಂದಿದ್ರು, ಅದಕ್ಕೆ ನಾನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡೆ, ಫ್ರಿಜ್ಗೆ ಇಟ್ಕೊಂಡೆ. ಮಂಡೇಲಾಗ ಎಲ್ಲ ತರಕಾರಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಡೋದ್ರಲ್ಲಿ ಮುಗೀತು. ಇವತ್ತಿನ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು. ಒಬ್ಬೊಬ್ರು ಹೇಳ್ತಾರೆ ಮನೇಲಿ ಇರ್ತಾರೆ ಏನು ಕೆಲಸ ಅಂತ. ಸಣ್ಣ ಪುಟ್ಟ ಕೆಲಸನಂತೂ ತೋರಿಸೇ ಇಲ್ಲ. ನಾವು ಹೇಳ್ಕೊಳಕ್ಕೂ ಆಗಲ್ಲ ಸಣ್ಣ ಪುಟ್ಟ ಕೆಲಸ ಮಾಡೋದು. ಮನೆಯಲ್ಲಿರೋ ಲೇಡೀಸ್ಗೆಲ್ಲ ಬೆಳಗ್ಗೆಯಿಂದ ಎದ್ದಾಗಿಂದ ಮಲ್ಗೋವರೆಗೂ ಕೆಲಸ ಮಾಡಿದ್ರೆ ಇದ್ದೇ ಇರುತ್ತೆ, ಕೆಲಸ ಅಂತೂ ಇಲ್ಲದೇ ಇರಲ್ಲ. ಫುಲ್ ಮಂಡೇ ರೊಟೀನ್ ಈ ಥರ ಇತ್ತು. ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.